ನಮಸ್ಕಾರ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾನು ಈ ವಾರ ಪೂರ್ತಿ ಬೆಳಿಗ್ಗೆ ಎದ್ದಾಗಿಂದ ಯಾವ ಥರ ಡ್ರಿಂಕನ್ನು ಸೇವನೆ ಮಾಡ್ತೀವಿ ಅಥವಾ ವಾಕಿಂಗ್ ಇರ್ಬೋದು, ಅಲ್ಲಿಂದ ಹಿಡಿದು ಊಟದವರೆಗೂ ಫುಲ್ಲು ವಿಡಿಯೋನ ಮಾಡಿ ಹಾಕಿದ್ದೀನಿ. ಈಗ ರಾತ್ರಿ ಡಿನ್ನರ್ ಹೇಗಿರಬೇಕು ಅದ್ರ ಬಗ್ಗೆ ಇವತ್ತು ಮಾತನಾಡೋಣ. ಅಂದರೆ ಬೆಳಿಗ್ಗೆ ಟಿಫನನ್ನು ರಾಜನ ಥರ ಮಾಡಬೇಕು ಅಂತ ಹೇಳ್ತಾರೆ, ಹಾಗೆ ಮಧ್ಯಾಹ್ನದ ಊಟನ ರಾಣಿ ಥರ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಿಂಪಲ್ಲಾಗಿ. ಹಾಗೆ ಸಂಜೆಯ ಊಟನ ಭಿಕ್ಷುಕನ ಥರ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ತುಂಬಾ ಕಡಿಮೆ ಇರಬೇಕು, ಅದು ಡಯಟ್ಗೆ ಹತ್ತಿರವಾಗಿರಬೇಕು ಆರೋಗ್ಯಕ್ಕೆ. ರಾತ್ರಿಯ ಊಟಕ್ಕೆ ತುಂಬ ಸರಳವಾಗಿ ಹಾಗೆ ಸಮತೋಲನ ಆಹಾರನ ತಗೊಳ್ಬೇಕಾಗುತ್ತೆ. ಆದಷ್ಟು ಬೇಗ ಜೀರ್ಣ ಆಗೋಂಥದ್ದು ಮತ್ತು ತುಂಬ ಕಡಿಮೆ ಕ್ಯಾಲೋರಿ ಇರೋಂಥ ಊಟನ ಮಾಡಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಅಂದರೆ ಒಂದು ಒಳ್ಳೆ ಮೊಳಕೆ ಕಾಳಿನ ಸಲಾಡ್ ಇರ್ಬೋದು, ಹಣ್ಣುಗಳು ಡ್ರೈ ಫ್ರೂಟ್ಸು ಸೇರಿಸಿ ಮಾಡಿ ತಿನ್ನೋ ಅಂಥದ್ದಾಗಿರ್ಬೋದು. ಅಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಸಲಾಡ್ಗಳು ಮಾಡ್ಕೊಳ್ತೀರಿ ಆ ರೀತಿ, ಅಥವಾ ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ ಅಥವಾ ಹಾಗಲಕಾಯಿನೂ ಸೇರಿಸಿ ಒಂದು ಸಲಾಡ್ ಮಾಡಿ ತಿನ್ಬೋದು. ಅದ್ರ ಜೊತೆಗೆ ಮಿಲೆಟ್ಸ್ ಗಂಜಿ, ಒಂದು ಮೊಳಕೆ ಕಾಳು ಸಲಾಡ್ ಸಾಕು ಅನ್ನೋರು ಸಾಕು, ಇಲ್ಲ ಒಂದು ಮಿಲೆಟ್ಸ್ ಗಂಜಿ ಒಂದು ಗ್ಲಾಸ್, ಅದ್ರ ಜೊತೆಗೆ ಒಂದು ಮೊಟ್ಟೆ ಸೇವನೆ ಮಾಡ್ಬೋದು. ಇದಿಷ್ಟನ್ನು ಸೇವನೆ ಮಾಡಿ ಅಂತಲ್ಲ, ಒಂದು 2-3 ಸಲಾಡ್ಗಳನ್ನ ಹಾಕುವ ಪ್ರಯತ್ನನ ನಾನು ಮಾಡಿದ್ದೀನಿ. ಇದು ಮಿಲೆಟ್ಸ್ ಗಂಜಿ ತುಂಬಾ ಒಳ್ಳೆಯ ರೆಸಿಪಿ. ಇದನ್ನು ನಾನು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಈ ಮೆಥಡಲ್ಲಿ ನೀವು ಮಾಡಿ ತುಂಬಾ ಪೌಷ್ಟಿಕಾಂಶ ಇರೋಂಥ ಒಂದು ಮಿಲೆಟ್ಸ್ ಗಂಜಿ ಇದು. ಈ ಗಂಜಿನ 6 ತಿಂಗಳು ಮಗುವಿಂದ 60 ವರ್ಷದ ಮುದುಕರವರೆಗೂ ಯಾರು ಬೇಕಾದರೂ ಸೇವನೆ ಮಾಡ್ಬೋದು. ತುಂಬಾ ಪೌಷ್ಟಿಕಾಂಶ ಭರಿತವಾದಂಥ ಒಂದು ಮಿಲೆಟ್ಸ್ ಗಂಜಿ ಇದು. ಇದ್ರ ಜೊತೆಗೆ ಒಬೆಸಿಟಿ ಇರೋರು ಅಥವಾ ಶುಗರ್ ಇರೋರು ಇನ್ನೊಂದು ಸಲಾಡ್ನ ಮಾಡ್ಕೊಳ್ಬೋದು. ಆ ಸಲಾಡನ್ನು ಕೂಡ ಮಾಡಿ ಹಾಕಿದ್ದೀನಿ ನೋಡಿ. ಮೆಂತ್ಯನ ಮೊಳಕೆ ಬರೆಸಿದ್ದೀನಿ. ಇದು 2ನೇ ದಿನ ಮೊಳಕೆ ಬಂದಿರೋ ಅಂಥ ಮೆಂತ್ಯ. ಮೊಳಕೆ ಮೆಂತ್ಯ ಬಂದರೆ ಹೆಸರು ಕಾಳಷ್ಟೇ ಸಿಹಿಯಾಗಿರುತ್ತೆ. ಅದಕ್ಕೆ ಒಂದು ಕ್ಯಾರೆಟನ್ನು ತುರಿದು ಹಾಕಿದ್ದೀನಿ. ಹಾಗೆ ಒಂದು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಸಲಾಡು. ಅದರಲ್ಲೂ ಶುಗರ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗಂತೂ ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಮೊಳಕೆ ಬಂದಮೇಲೆ ಕಹಿನೇ ಇರಲ್ಲ. ನೀವು ಕೂಡ ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ. ಬೇಕನ್ನೋರು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಎರಡನ್ನೂ ಸೇರಿಸಿದ್ದೀನಿ ನಾನು. ತುಂಬಾ ಒಳ್ಳೆಯ ಆರೋಮ ಕೂಡ ಇರುತ್ತೆ. ಅದ್ರ ಜೊತೆಗೆ ಒಂದು ಅರ್ಧ ಲೆಮನನ್ನು ಹಿಂಡ್ಕೊಂಡ್ರೆ ಸಾಕು. ಮೊಳಕೆ ಮೆಂತ್ಯಕಾಳು ಸಲಾಡ್ ರೆಡಿ. ಇನ್ನೂ ಸ್ವಲ್ಪ ಟೇಸ್ಟ್ ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಹುರಿದ ಕಡಲೆ ಬೀಜನ ಇದರಲ್ಲಿ ಸೇರಿಸ್ಕೊಳ್ಬೋದು. ಅದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಣ್ಣೆಕಾಳುಗಳು, ಕೊತ್ತಂಬರಿ, ಪುದೀನ ಎರಡನ್ನೂ ಸೇರಿಸಿದ್ದೀನಿ. ಒಳ್ಳೆ ಆರಾಮ ಇದೆ. ಒಂದು ಅರ್ಧ ಲೆಮನನ್ನು ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಸಂಜೆ ಸಲಾಡ್ ಆಗಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಒಂದು ಒಳ್ಳೆ ಪೋಷಕಾಂಶ ಭರಿತವಾದಂಥ ಒಂದು ಸಲಾಡ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸಂಜೆಯ ಊಟಕ್ಕೆ ಬೇಯಿಸಿದ ಆಹಾರ ತಿನ್ನೋ ಬದಲು ಹಸಿ ತರಕಾರಿಗಳು ಅಥವಾ ಸಲಾಡ್ಗಳನ್ನ ಸೇವನೆ ಮಾಡ್ಬೋದು. ಗಂಜಿ, ಅದ್ರ ಜೊತೆಗೆ 1 ಅಥವಾ 2 ಮೊಟ್ಟೆನ ತಗೊಳ್ಬೋದು. ಈ ರೀತಿಯ ಊಟನ ಸಂಜೆ ಮಾಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯ ಆಹಾರಗಳನ್ನ ನಾವು ರೂಢಿಸ್ಕೊಳ್ಳೋದ್ರಿಂದ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಪ್ರೋಟೀನ್ಸ್ನ ಕೂಡ ಒದಗಿಸ್ದಂಗಾಗುತ್ತೆ. ಜೊತೆಗೆ ಬ್ಯಾಲೆನ್ಸ್ಡ್ ಫುಡ್ ಅಂದರೆ ಸಮತೋಲನ ಆಹಾರನ ತೊಗೊಂಡಂಗಾಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಸೇರಲ್ಲ, ಹಾಗಾಗಿ ಒಬೆಸಿಟಿ ಕೂಡ ಬರಲ್ಲ, ಕ್ಯಾಲೋರಿಗಳು ಜಾಸ್ತಿ ಆಗಲ್ಲ. ಜೊತೆಗೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಶುಗರ್ ಇರೋರಿಗೆ. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅನ್ನೋರಿಗೆ ಖಂಡಿತ ಒಂದು ಒಳ್ಳೆ ಆರೋಗ್ಯಕರ ಜೀವನ ಪದ್ಧತಿ ಅಂತ ಹೇಳ್ಬೋದು. ಯಾಕಂದರೆ ಎಲ್ರಿಗೂ ಗೊತ್ತೇ ಇದೆ, ಇವತ್ತಿನ ಕೆಲಸ ಕಾರ್ಯಗಳು ಫಿಸಿಕಲ್ಲಾಗಿ ಅಷ್ಟು ನಾವು ಶಕ್ತಿನ ಖರ್ಚು ಮಾಡೋ ಅಂಥ ಕೆಲಸಗಳು ಯಾವುದೂ ಮಾಡಲ್ಲ. ಹಾಗಾಗಿ ನಾವು ಲೈಟ್ ಫುಡ್ಗಳನ್ನ ತಗೊಳ್ಳೋದ್ರಿಂದ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೋದು, ಹೆಲ್ತ್ ಚೆನ್ನಾಗಿರುತ್ತೆ. ಈ ಇಂಟೆನ್ಷನಿಂದ ನಾನು ಈ ವಿಡಿಯೋನ ಮಾಡಿ ಹಾಕಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಖ್ಯವಾಗಿ ನಾನು ಏನು ಹೇಳಿ ಹೊರಟಿದ್ದೆ ಅಂದರೆ, ಬೆಳಿಗ್ಗೆ ಎದ್ದಾಗಿಂದ ನಾವು ಏನನ್ನು ಸೇವನೆ ಮಾಡ್ತೀವಿ, ವಾಕಿಂಗು, ಎಕ್ಸಸೈಸ್ ಎಲ್ಲ ಹೇಗಿರಬೇಕು ಅನ್ನೋದ್ರ ಜೊತೆಗೆ ಒಂದು ದಿನದ ಫುಡ್ಡು ಹೇಗಿರಬೇಕು ಅನ್ನೋದು 3 ಹೊತ್ತು ಊಟದಿಂದ ಹಿಡಿದು ಎಲ್ಲವನ್ನು ತೋರಿಸಿದ್ದೀನಿ. ಇದು ರಾತ್ರಿ ಊಟದ ವಿಡಿಯೋ. ಇಲ್ಲಿಗೆ ಒಂದು ದಿನದ ಫುಡ್ ಮೆನು ಹೇಗಿರಬೇಕು ಮತ್ತು ನಮ್ಮ ಎಕ್ಸಸೈಸ್ ಇರ್ಬೋದು, ದಿನದ ರೊಟೀನ್ ಹೇಗಿರಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆದರೆ ಕನಿಷ್ಠ 4 ಜನ ಯುಟಿಲೈಸ್ ಮಾಡ್ಕೊಂಡ್ರೂ ನನಗೆ ತುಂಬ ಸಂತೋಷ ಆಗುತ್ತೆ. ಅಲ್ಲಿಗೆ ನನ್ನ ಶ್ರಮ ಸಾರ್ಥಕ ಅನಿಸುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಖುಷಿಯಿಂದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.